ವೀಕ್ಷಕರೇ, ಇದೊಂಥರ ದೀಪದ ಕೆಳಗೆ ಕತ್ತಲು ಅಂತಾರಲ್ಲ, ಅದೇ ರೀತಿಯ ಸ್ಟೋರಿ. ಇನ್ನು ಜಿಲ್ಲೆಯ ಮುಖ್ಯಸ್ಥರಾದವರ ಮನೆಗಳ ಮುಂದೆಯೇ ಕಾರ್ಗತ್ತಲು ಆವರಿಸಿದ ಕತೆ. ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಕಾಪಾಡುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಜಿಲ್ಲಾ ದಂಡಾಧಿಕಾರಿಗಳಾಗಿರುವ ಜಿಲ್ಲಾಧಿಕಾರಿಗಳ ನಿವಾಸಗಳೇ ಕತ್ತಲಲ್ಲಿ ಮುಳುಗಿದ ವಿಚಿತ್ರ ಸನ್ನಿವೇಶವೂ ಹೌದಾ? ಅಷ್ಟೇ ಅಲ್ಲ, ನಮ್ಮ ಆಡಳಿತ ಎಷ್ಟು ಜಡ್ಡುಗಟ್ಟಿದೆ ಎಂಬುದಕ್ಕೆ ನಿದರ್ಶನವೂ ಆಗಿದೆ. ಚಿಕ್ಕಬಳ್ಳಾಪುರಕ್ಕೆ ವಾಪಸಂದ್ರದ ಕಡೆಯಿಂದ ಬಂದು ಬಲಕ್ಕೆ ತಿರುಗಿದರೆ ಚಿಕ್ಕಬಳ್ಳಾಪುರ ಜಿಲ್ಲಾ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಘಟಕಕ್ಕೆ ಹೋಗೋ ದಾರಿ ಇದೆಯಲ್ಲ, ಈ ದಾರಿಯಲ್ಲಿ ಕಳೆದ ಹಲವು ತಿಂಗಳುಗಳಿಂದಲೂ ಬೀದಿ ದೀಪಗಳು ಉರಿಯುತ್ತಿಲ್ಲ. ನಗರದ ಯಾವ ಬೀದಿಯಲ್ಲಿ ಬೀದಿ ದೀಪ ಉರಿಯದಿದ್ರೂ ಅದರ ಸಂಕಷ್ಟ ಕೇವಲ ನಾಗರಿಕರಿಗೆ ಮಾತ್ರ. ಆದರೆ ಈ ರಸ್ತೆಯಲ್ಲಿ ಬೀದಿ ದೀಪ ಉರಿಯದಿದ್ರೆ ಅದರ ಸಂಕಷ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೂ ತಟ್ಟುತ್ತೆ. ಯಾಕೆಂದ್ರೆ ಜಿಲ್ಲಾಧಿಕಾರಿಗಳಾಗಿರುವ PN ರವೀಂದ್ರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವ ಕುಶಾಲ್ ಚೌಕ್ಸೆ ಇಬ್ಬರು ಅಧಿಕಾರಿಗಳ ನಿವಾಸ ಇರೋದು ಇದೇ ರಸ್ತೆಯಲ್ಲಿಯೇ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, PN ರವೀಂದ್ರ ಜಿಲ್ಲಾ ದಂಡಾಧಿಕಾರಿಗಳು ಅಂತ. ಇದೇ ನಿವಾಸದ ಮುಂದೆ ಕಳೆದ ಹಲವು ತಿಂಗಳುಗಳಿಂದ ಬೀದಿ ದೀಪ ಉರಿಯುತ್ತಿಲ್ವಂತೆ. ಇದನ್ನೇ ಯಾಕೆ ತೋರಿಸುತ್ತಿದ್ದೇನೆ ಅಂತೀರಾ? ಅದಕ್ಕೂ ಕಾರಣವಿದೆ. ಇದೇ ರವೀಂದ್ರ ಅವರು ಕಳೆದ 1.5 ವರ್ಷದಿಂದಲೂ ಚಿಕ್ಕಬಳ್ಳಾಪುರ ನಗರಸಭೆಯ ಆಡಳಿತಾಧಿಕಾರಿಯಾಗಿದ್ರ. ಕಾರಣ, ಆಗ ನಗರಸಭೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರೇ ಇರಲಿಲ್ಲ. ನಗರ ಸ್ಥಳೀಯ ಸಂಸ್ಥೆಯ ಮುಖ್ಯಸ್ಥರಾಗಿ ತಮ್ಮದೇ ನಿವಾಸದ ಮುಂದೆ ಬೀದಿ ದೀಪ ಉರಿಸಲು ಪಾಪ ನಮ್ಮ ಜಿಲ್ಲಾಧಿಕಾರಿಗಳಿಗೂ ಸಾಧ್ಯವಾಗಿಲ್ಲ ಎಂದ್ರೆ, ನಗರಸಭೆಯಲ್ಲಿ ಬೀದಿ ದೀಪಗಳ ದುರಸ್ತಿಯ ಗುತ್ತಿಗೆ ಪಡೆದಿರುವ ಗುತ್ತಿಗೆದಾರರು ಇನ್ನೆಷ್ಟು ಪ್ರಭಾವಶಾಲಿ ಎಂಬುದನ್ನ ನಾನು ಹೇಳೋದು ಬೇಡ, ನೀವೇ ಯೋಚಿಸಿ. ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಯಾಗಿ ಬೀದಿ ದೀಪ ಉರಿಸಲು ಸಾಧ್ಯವಾಗಿಲ್ಲ. ಆದರೆ ಈಗ ನಗರಸಭೆಗೆ ಆಡಳಿತ ಮಂಡಳಿ ಅಂತ ಬಂದಿದೆ. ಅಧ್ಯಕ್ಷ ಉಪಾಧ್ಯಕ್ಷರು ಅಧಿಕಾರ ಹಿಡಿದು ಆಗಲೇ 2 ತಿಂಗಳು ಸಮೀಪಿಸುತ್ತಿದೆ. ಆದರೂ ಈ ಉಭಯ ಅಧಿಕಾರಿಗಳ ನಿವಾಸದ ಮುಂದೆ ಇವರಿಗೂ ಬೀದಿ ದೀಪ ಉರಿದಿಲ್ಲ. ಇದಕ್ಕೆ ಕಾರಣ ಏನು ಅನ್ನೋದು ಪಾಪ ನಗರಸಭಾ ಸದಸ್ಯರಿಗೆ ಗೊತ್ತಿಲ್ಲ. ಆದರೆ ಪ್ರತಿ ತಿಂಗಳು ಬೀದಿ ದೀಪ ದುರಸ್ತಿ ಮಾಡಲು ಗುತ್ತಿಗೆ ಪಡೆದಿದ್ದಾನಲ್ಲ ಗುತ್ತಿಗೆದಾರ, ಆತನ ಖಾತೆಗೆ ಮಾತ್ರ ಲಕ್ಷಾಂತರ ರೂಪಾಯಿಯನ್ನ ವರ್ಗಾವಣೆ ಮಾಡಲಾಗುತ್ತಿದೆಯಂತೆ. ಇದನ್ನು ನಾನು ಹೇಳುತ್ತಿಲ್ಲ, ನಗರದ 20ನೇ ವಾರ್ಡಿನ ನಗರಸಭಾ ಸದಸ್ಯರಿದ್ದಾರಲ್ಲ ನರಸಿಂಹಮೂರ್ತಿ ಅವರೇ ಹೇಳಿದ್ದಾರೆ, ಕೇಳಿ. ಕಳೆದ ಸುಮಾರು ದಿನಗಳಿಂದ ನಮ್ಮ ನಗರದ ಹೃದಯ ಬಾಗಿಲುವಂತಹ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು SP ಅವರು ವಾಸುವಂಥ ಮನೆಗಳ ಮುಂದೆನೇ ಸುಮಾರು ದಿನಗಳಿಂದ ವೀಕ್ಷಿಸ್ತಾ ನಾವು ಇದೇ ರೋಡಲ್ಲಿ ಮನೆಗೆ ಹೋಗ್ತಾ ಇರ್ತೀವಿ. ನಮಗೆ ನೋಡ್ತಾ ಇರೋ ಎಲ್ಲ ಕತ್ಲಾಗಿರುತ್ತೆ. ಇದು ಬೀದಿ ದೀಪಗಳು ನಿವಾರಣೆ ಎಷ್ಟೊಂದು ಸರಿಯಾಗಿ ನಡೀತಾ ಇದೆ ಅನ್ನೋದು ಇದು ಬೀದಿ ನೋಡಿದ್ರೆ ಗೊತ್ತಾಗುತ್ತೆ. ಈ ಬೀದಿ ದೀಪಗಳು ಸುಮಾರು ಲಕ್ಷಾಂತರ ರೂಪಾಯಿ ನಗರಸಭೆಯಿಂದ ನಾವು ವೆಚ್ಚ ಮಾಡ್ತಾ ಇರ್ತೀವಿ. ಇದು ನಿವಾರಣೆಗೋಸ್ಕರ, ಇದು ರಿಪೇರಿ ಮತ್ತು ಏನೇ ಕೆಟ್ಟೋಗಿದ್ರೆ ಗೊತ್ತಾ ರಿಪ್ಲೇಸ್ಮೆಂಟ್ ಮಾಡೋದು. ಅವರಿಗೆ ವರ್ಷಕ್ಕೆ ಗುತ್ತಿಗೆದಾರರಿಗೆ ಸುಮಾರು ವರ್ಷಕ್ಕೆ ಇಷ್ಟು ಅಂತ ಸುಮಾರು ಲಕ್ಷಾಂತರ ರೂಪಾಯಿ ಸುರಿತಾ ಇದ್ದಾರೆ. ಆದರೆ ಅದು ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಕೇವಲ ಅವರಿಗೆ ಎರಡು ವಾಹನಗಳಿಗೆ ನಾವು ನಗರಸಭೆ 2 ಭಾಗಗಳಾಗಿ ಮಾಡಿ 2 ವಾಹನಗಳಿಗೆ ಅವರಿಗೆ ಟೆಂಡರ್ ಕರೆದು ಅವರಿಗೆ ಆ ಟೆಂಡರ್ ಪ್ರಕಾರ ಪಾವತಿ ಮಾಡ್ತಾ ಇರ್ತಾರೆ. ಪೂರ್ತಿ ಶುಲ್ಕ ಯಾವುದೇ ಥರ ಪೆಂಡಿಂಗ್ ಇಕ್ಕಿರಲ್ಲ. ತಿಂಗಳು ಒಂದು ತಿಂಗಳು ಮತ್ತು ಅವರು ಬಿಲ್ಗಳು ಮಾತ್ರ ಪಾಸ್ ಮಾಡ್ತಾ ಇರ್ತಾರೆ. ಇಲ್ಲಿ ನಿವಾರಣೆ ಮಾತ್ರ ಅರ್ಧಕ್ಕಷ್ಟು ಕೂಡ ಆಗಿರೋದಿಲ್ಲ. ಇದರಲ್ಲಿ ಯಾರ ಕೈವಾಡ? ಸುಮಾರು ವರ್ಷಗಳಿಂದ ಇದು ಒಂದೇ ಗಾಡಿ ಇಟ್ಕೊಂಡು ಇದನ್ನೇ ಅಧಿಕಾರಿಗಳು, ಇದು ಚುನಾಯಿತ ಪ್ರತಿನಿಧಿಗಳು ಯಾರಿನ್ವಾಲ ಗೊತ್ತಿಲ್ಲ, ಅವ್ರಿಗೆ ಯಾವ ಕುಮ್ಮಕ್ಕಿಂದನೂ ಗೊತ್ತಿಲ್ಲ. ಆ ಗುತ್ತಿಗೆದಾರರಿಗೆ ಇದೇ ಥರ ನಡೀತಾ ಇದೆ. ಯಾರು ಇದನ್ನು ಎಷ್ಟು ಸುಮಾರು ಸಲ ಪ್ರಶ್ನೆ ಮಾಡಿದ್ರು ಸಹ ಇದೇ ಥರ ನಡೀತಾ ಇದೆ. ಅವ್ರನ್ನ ಯಾರು ಈ ಕಡಿವಾಣನೇ ಆಗ್ತಾರೆ. ಇದ್ರ ಬಗ್ಗೆ ಬಿಲ್ ಮಾತ್ರ ಕೊಡ್ತಾ ಇದ್ದಾರೆ. ಅಧಿಕಾರಿಗಳು ಕೂಡ ಇದನ್ನು ಕಣ್ಮುಚ್ಚಿ ಕೂತಿದ್ದಾರೆ. ಇದನ್ನು ನೋಡಿಕೊಂಡು ಇದರ ಜನಪ್ರತಿನಿಧಿ ಕೂಡ ಇನ್ವಾಲ್ವ್ ಇದ್ದಾರೆ ಅಂತ ಸುಮಾರು ವರ್ಷಗಳಿಂದ ನಾನು ಹೇಳ್ಕೊಂಡೇ ಬರ್ತಾ ಇದ್ದೀವಿ. ಇದನ್ನು ಯಾರು ಮಾಡ್ತಾನೆ ಇದೇ ಥರ ನಡೀತಾ ಇದೆ, ಮುಂದುವರಿತಾ ಇದೆ. ಎಲ್ಲ ಕಡೆ ನಮ್ಮ ವಾರ್ಡ್ಗಳಲ್ಲಿ ಈ ಥರ ನಮ್ಮ DC ಅವ್ರ ಮನೆ, SP ಅವ್ರ ಮನೆ ಮುಂದೆನೇ ಇರ್ತಾ ಇದ್ದಾರೆ. ನಮ್ಮ ವಾರ್ಡ್ಗಳ ಜನಸಾಮಾನ್ಯ ವಾಸವಂಥ ಜಾಗಗಳಲ್ಲಿ ಯಾವ ಥರ ನಿವಾರಣೆ ಮಾಡುತ್ತೆ ಅಂತ ಇದಕ್ಕೆ ನಿಮ್ಮ ಗಮನಕ್ಕೆ ಬರಬೇಕು. ಇದನ್ನು ನೀವು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ. ನೀವಾದರೂ ನಮ್ಮ DC ಅವರಿಗೆ ಗಮನಕ್ಕೆ ತಂದು ಇದ್ರ ಮೇಲೆ ಕಠಿಣವಾದ ಕ್ರಮ ಕೈಗೊಂಡು ಯಾವ ಗುತ್ತಿಗೆದಾರನಿದ್ದಾನೆ ಅವನು ಸುಮಾರು ವರ್ಷಗಳಿಂದ ಇದೇ ಥರ ಅವ್ರು ನಿವಾರಣೆ ಮಾಡ್ತಾ ಇದ್ದಾರೆ. ಆದರೂ ಯಾರು ಇದನ್ನೆಲ್ಲ
ಎಲ್ಲ ಅಧಿಕಾರಿಗಳು ಕಣ್ಮುಚ್ಚಿಗೆ ಹೇಳ್ತಾ ಇದ್ರು ಕೂಡ ಅವ್ರು ನೋಡಿದ್ದಂಗೆ ಹೋಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟವರು ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಇವಾಗೆಲ್ಲ ಇದ್ದಾರೆ. ಅವ್ರಿಗೂ ಕೂಡ ಈಗ ಗಮನಕ್ಕೆ ಪಾಪ ಅವರೆಲ್ಲ ಬೇರೆಯವರಲ್ಲಿ ಬ್ಯುಸಿ ಇರ್ತಾರೆ. ಅಭಿವೃದ್ಧಿ ನಾವು ಅಂಥ ಭ್ರಷ್ಟಾಚಾರನ ತೆಗಿತೀವಿ ನಾವು, ಅದೇನೋ ದೊಡ್ಡ ದೊಡ್ಡ ಮಾತುಗಳೆಲ್ಲ ಮಾತಾಡಿಕೊಂಡು ಪಾಪ ಪ್ರಚಾರ ಪಡಿತಾ ಇರ್ತಾರೆ. ಇಂಥದ್ದೆಲ್ಲ ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತ ನನ್ನ ಅನಿಸಿಕೆ. ಕೇಳಿದ್ರಲ್ಲ ನಗರಸಭಾ ಸದಸ್ಯರು ಹೇಳಿದ ವಿಚಾರವನ್ನ. ಅಲ್ಲ ಕಣ್ರಿ, ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನಿವಾಸಗಳ ಮುಂದೆ ಕೆಟ್ಟು ಹೋದ ಬೀದಿ ದೀಪಗಳನ್ನ ತಿಂಗಳುಗಳೇ ಕಳೆದರೂ ದುರಸ್ತಿ ಮಾಡದ ಗುತ್ತಿಗೆದಾರ ನಗರದ ಕೊಳಚೆ ಪ್ರದೇಶಗಳು, ಸಾಮಾನ್ಯ ಜನರು ವಾಸಿಸೋ ಪ್ರದೇಶದಲ್ಲಿ ಹದಗೆಟ್ಟ ಬೀದಿ ದೀಪಗಳ ದುರಸ್ತಿ ಮಾಡುತ್ತಾನೆಯೇ? ಇದು ಎಲ್ಲರನ್ನೂ ಕಾಡೋ ಪ್ರಶ್ನೆ. ನಗರಸಭೆ ಅಧ್ಯಕ್ಷರು ತುಂಬಾ ಉತ್ಸಾಹಿಗಳಾಗಿದ್ದಾರೆ. ಪ್ರತಿ ವಿಚಾರಕ್ಕೂ ಪ್ರತಿಕ್ರಿಯೆ ನೀಡ್ತಾರೆ. ಹಾಗಾಗಿ ಅಧ್ಯಕ್ಷರೇ ನಗರದ ಇತರೆ ಪ್ರದೇಶಗಳ ಕತೆ ಇರಲಿ, ಜಿಲ್ಲಾಧಿಕಾರಿಗಳ ನಿವಾಸದ ಮುಂದೆ ಬೀದಿ ದೀಪ ದುರಸ್ತಿ ಮಾಡದ ಗುತ್ತಿಗೆದಾರನ ವಿರುದ್ಧ ಕ್ರಮ ಕೈಗೊಳ್ಳುವಿರಾ? ತಿಂಗಳಾನುಗಟ್ಟಲೆ ಬೀದಿ ದೀಪಗಳನ್ನ ದುರಸ್ತಿ ಮಾಡದೆ ನಾಗರಿಕರ ತೆರಿಗೆ ಹಣವನ್ನ ನುಂಗಿ ನೀರು ಕುಡಿಯುತ್ತಿರುವ ಗುತ್ತಿಗೆದಾರನ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕಿದೆ. ಅಷ್ಟೇ ಅಲ್ಲ, ಕೂಡಲೇ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನಿವಾಸದ ಮುಂದೆ ಹದಗೆಟ್ಟಿರುವ ಬೀದಿ ದೀಪಗಳ ದುರಸ್ತಿ ಸಮರೋಪಾದಿಯಲ್ಲಿ ನಡೆಸಬೇಕಿದೆ. ಇನ್ನು ಹದಗೆಟ್ಟ ಬೀದಿ ದೀಪಗಳನ್ನ ಸಕಾಲಕ್ಕೆ ದುರಸ್ತಿ ಮಾಡದೆ ಗುತ್ತಿಗೆ ಹಣ ಪಡೆಯುತ್ತಿರೋ ಗುತ್ತಿಗೆದಾರನನ್ನ ಕಪ್ಪು ಪಟ್ಟಿಗೆ ಸೇರಿಸಲು ಕ್ರಮ ಜರುಗಿಸಲು ನಗರಸಭೆ ಅಧ್ಯಕ್ಷರು ಮುಂದಾಗಲಿದ್ದಾರಾ? ಕಾದು ನೋಡೋಣ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.